ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಇಟ್ಸ್ ಮೀ ಪ್ರಿಯಾತ ಅನ್ನೋ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಈ ಬ್ಲಾಗ್ ಏನಂದರೆ ನಮ್ಮದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಅಂದರೆ ಇವತ್ತು ನಮಗೆ 13 ಇಯರ್ಸ್ ಕಂಪ್ಲೀಟಾಗಿ 14 ಇಯರ್ಸ್ಗೆ ಕಾಲಿಡ್ತಾ ಇದ್ದೀವಿ ನಾವು. ಅಂದರೆ ನನಗೇನನ್ಸುತ್ತೆ ಗೊತ್ತಾ, ಫ್ರಾಂಕಾಗಿ ಹೇಳ್ಬೇಕಂದ್ರೆ ಎಷ್ಟು ಬೇಗ ವರ್ಷಗಳು ಮುಗೀತು ಅನಿಸುತ್ತೆ. ಯಾಕೆ ಅಂದರೆ ನಿನ್ನೆ ಮೊನ್ನೆ ಆಗಿದ್ದೆ ಅನಿಸುತ್ತೆ ಮ್ಯಾರೇಜು. ಬಟ್ ನೋಡಿದ್ರೆ 13 ಇಯರ್ಸ್ ಕಂಪ್ಲೀಟಾಗಿ 14 ಇಯರ್ಸ್ಗೆ ನಾವು ಕಾಲಿಟ್ಟಿರೋದು. ಓಕೆನಾ. ನನ್ನ ಏನಂದರೆ ನನ್ನ ಜನ್ಮದಲ್ಲೂ ನನಗೆ ನಮ್ಮ ಹಸ್ಬೆಂಡೇ ಬೇಕು. ಆದರೆ ನಮ್ಗೆ ಎಷ್ಟು ಜನ್ಮ ಇದೆಯೋ ನನಗೂ ಗೊತ್ತಿಲ್ಲ. ಅಂತಾರಪ್ಪ 7 ಜನ್ಮ ಅಂತಾರೆ. ಆ 7 ಜನ್ಮನೂ ನಂಗೆ ನಮ್ಮ ಹಸ್ಬೆಂಡೇ ಬೇಕು. ಓಕೆನಾ. ನನಗೆ ಅವರಂದ್ರೆ ಅಷ್ಟಿಷ್ಟ. ಸೊ ಹಾಗಾಗಿ ಅವ್ರ ಮನಸ್ಸಲ್ಲಿ ಏನಿದೆಯೋ ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಮಾತ್ರ ನಮ್ಮ ಹಸ್ಬೆಂಡೇ ಬೇಕು ನನಗೆ. 7 ಇದೆಯೋ ನನಗೂ ಗೊತ್ತಿಲ್ಲ. ಅಂತಾರಪ್ಪ 7 ಜನ್ಮ ಅಂತಾರೆ. ಆ 7 ಜನ್ಮನೂ ನಂಗೆ ನಮ್ಮ ಹಸ್ಬೆಂಡೇ ಬೇಕು. ಓಕೆನಾ. ನನಗೆ ಅವರಂದ್ರೆ ಅಷ್ಟಿಷ್ಟ. ಸೊ ಹಾಗಾಗಿ ಅವ್ರ ಮನಸ್ಸಲ್ಲಿ ಏನಿದೆಯೋ ನಂಗೆ ಗೊತ್ತಿಲ್ಲ. ನನ್ನ ಮನಸ್ಸಲ್ಲಿ ಮಾತ್ರ ನಮ್ಮ ಹಸ್ಬೆಂಡೇ ಬೇಕು ನನಗೆ. 7 ವರ್ಷ ಹಸ್ಬೆಂಡೇ ಬೇಕು. ಓಕೆನಾ. ಅಷ್ಟು ಖುಷಿಯಾಗಿದ್ದೀನಿ. ಇವತ್ತಿನ ದಿನ ಅಂತೂ ನನಗೆ ತುಂಬ ಸ್ಪೆಷಲ್ ಡೇ ನನಗೆ. ನೋಡಿರಿ, ಎಲ್ಲನೂ ಹೋಗೋಣ ಅಂದ್ಕೊಂಡ್ರೆ ಮಳೆ ಬರ್ತಾಯಿದೆ ನೋಡಿರಿ. ನೆನ್ನೆ ಎಲ್ಲ ಮಳೆ ಇಲ್ಲ, ಇವತ್ತೇ ಸ್ಟಾರ್ಟ್ ಆಗಿದೆ. ಬೆಳಗ್ಗೆಯಿಂದ ಮಳೆ ಬರ್ತೈತೆ. ನಮಗೆ ಎಲ್ಲೋಗಬೇಕು ಏನೋ, ನಮಗೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ಮೈಂಡೆಲ್ಲ ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಯಾಕೆ ಅಂದರೆ ಎಲ್ಲೋದ್ರು ಈಗ ರೆಸಾರ್ಟ್ಗೆ ಹೋದ್ರೆ ಏನಕ್ಕೆ ಹೋಗ್ತೀವಿ, ಏನನ್ನು ಗೇಮ್ಸು ಈ ಥರ ಎಂಜಾಯ್ ಮಾಡೋಕ್ಕೆ ಹೋಗ್ತೀವಲ್ಲ. ಇವಾಗ ನಾವು ರೆಸಾರ್ಟ್ಗೆ ಹೋಗೋಕ್ಕೂ ಆಗೋಲ್ಲ. ಯಾಕೆ ಅಂದರೆ ರೆಸಾರ್ಟ್ಗೆ ಹೋದ್ರೆ ಇವಾಗ ಆಡೋಕ್ಕಾಗಲ್ಲ, ಮಳೆ. ಹೋಗಿ ಏನು ಎಂಜಾಯ್ ಮಾಡ್ತೀವಿ? ಇಲ್ಲ ಮಾಲ್ಗೆ ಹೋಗೋಣ ಅಂದರೆ ಬೆಂಗಳೂರು ಹೋಗಬೇಕು, ಇಲ್ಲ ಚಿಕ್ಕಬಳ್ಳಾಪುರದಲ್ಲೇ ಅಂಥದ್ದೇನೂ ಇಲ್ಲ, ಇನ್ನು ಸುತ್ತಮುತ್ತ ಟೆಂಪಲ್ಸು ಆ ಥರ ಹೋಗಬೇಕು. ಮಳೆ ಬರ್ತಿದೆ, ಏನು ಮಾಡಬೇಕು ನಮಗಂತೂ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಹಸ್ಬೆಂಡ್ ಅಂದರು ರೆಡಿ ಆಗ್ರಿ ಹೋಗೋಣ ಅಂದರು. ಸರಿ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ಬಂದೆ. ನನ್ನ ನ್ಯೂ ಡ್ರೆಸ್ ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿರೋದು. ನಿಮಗೆ ಡ್ರೆಸ್ ಲಿಂಕ್ ಬೇಕಾದರೆ ಹೇಳಿ, ನಾನು ಲಿಂಕ್ ನಿಮಗೆ ಕೊಡ್ತೀನಿ. ಓಕೆನಾ. ತುಂಬ ಚೆನ್ನಾಗಿದೆ, ಕಂಫರ್ಟ್ ಎಲ್ಲ ತುಂಬ ಚೆನ್ನಾಗಿದೆ, ಸಾಫ್ಟು ಸ್ಮೂತ್ ಎಲ್ಲ ಚೆನ್ನಾಗಿದೆ. ಡ್ರೆಸ್ ಲಿಂಕ್ ಬೇಕಾದರೆ ಕೇಳಿ, ಲಿಂಕ್ ಕೊಡ್ತೀನಿ. ಓಕೆನಾ. ನೋಡಬೇಕು ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನಮಗೂ ಗೊತ್ತಿಲ್ಲ. ಓಕೆನಾ. ಬನ್ನಿ, ಪೂಜೆ ಮಾಡಿದ್ದೀನಿ, ತೋರಿಸ್ತೀನಿ. ಓಕೆನಾ. ನೋಡಿರಿ, ಮಳೆ ಬರ್ತಾ ಇರೋದು ನೋಡಿರಿ. ಮಳೆ ಬರ್ತಾಯಿದೆ, ಏನು ಮಾಡಬೇಕು ನಮಗೂ ಗೊತ್ತಾಗ್ತಿಲ್ಲ. ನೋಡಿರಿ, ಎಲ್ಲ ನೆನ್ನೆ ಕ್ಲೀನ್ ಮಾಡಿದ್ದಾಗ ಮಳೆ ಬಂದು ನೋಡಿರಿ ಎಲ್ಲ ಏನು ಮಾಡೋದು. ನೋಡಿರಿ, ತುಳಸಿ ಗಿಡ ಹತ್ರ ಪೂಜೆ ಮಾಡಿದ್ದೀನಿ. ಮಳೆ ಎಲ್ಲ ಏನು ಮಾಡೋದು? ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದನ್ನ ಹೊರಟೋಗಿದ್ದೆ, ರಂಗೋಲಿ ಹಾಕಿದ್ದೆ ಹೊರಟೋಗಿದ್ದೆ. ಏನು ಮಾಡೋಕ್ಕಾಗಲ್ಲ, ಮಳೆ ಅಂದರೆ ಅಷ್ಟೇ ಅಲ್ವಾ. ಬನ್ನಿ, ಪೂಜೆ ಮಾಡಿದ್ದೀನಿ, ತೋರಿಸ್ತೀನಿ. ನನ್ನ ಮಗನ ನೋಡ್ರಿ ಬೆರಳು ಹಾಕ್ಕೊಂಡಿದ್ದೀನಿ. ನನ್ನ ವೀಡಿಯೋ ಬರೋಷ್ಟರಲ್ಲಿ ಸೈಲೆಂಟಾಗಿದೆ ನೋಡ್ರಿ. ಪೂಜೆ ಮಾಡಿದ್ದೀನಿ ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀನಿ. ಯಾವಾಗ ನಾನು ಒಂದೇ ಅಲ್ಲ ಫ್ರೆಂಡ್ಸ್, ಡೈಲಾಗು ಸಿಂಪಲಾಗಿ ಪೂಜೆ ಮಾಡಿದ್ದೀನಿ ಅಂತ. ಎಲ್ಲ ಮೊನ್ನೆನೇ ಕಳಶ ಇಟ್ಟಿದ್ದೆಲ್ಲ ಇವತ್ತು ಪೂಜೆ ಮಾಡಿದ್ದೀನಿ. ಈ ರೀತಿ ಇದೆ. ಇನ್ನು ಟಿಫನ್ ಏನು ಮಾಡಿಲ್ಲ, ರೆಡಿ ಆಗಿದ್ದೀವಲ್ಲ, ಹೊರಗಡೆ ಹೋಗಿ ತಿನ್ಕೊಂಡು ಬರೋಣ ಅಂತ ರೆಡಿ ಆಗ್ತಾಯಿದ್ದೀರಿ. ಟಿಫನ್ ಅಲ್ಲೇ ತಿನ್ಕೊಂಡು ಬರಬೇಕು ನಾವು. ಓಕೆನಾ. సిడ్పోమ్మ పిల్లల్ని తీద్దాము. ಎಲ್ಲ ರೆಡಿ ಆಗಿದ್ದೀವಿ. ಇನ್ನಿವಾಗ ಮನೆ ಬೀಗ ಹಾಕ್ಕೊಂಡು ನಾವು ಹೋಗ್ತಾಯಿದ್ದೀರಿ, ಚಿಕ್ಕಬಳ್ಳಾಪುರ ಹೋಗ್ತಾಯಿದ್ದೀರಿ. ನೋಡಬೇಕು, ಟಿಫನ್ ತಿಂದ್ಬಿಟ್ಟು ನೆಕ್ಸ್ಟು ಎಲ್ಲಿಗೋಗ್ಬೇಕು ಏನು ಅಂತ ಅಲ್ಲಿ ಆಲೋಚನೆ ಮಾಡಿಕೊಂಡು ಹೋಗ್ತೀರಿ. ಈಗ ತಾನೇ ಮಳೆ ನಿಂತಿದೆ, ನೋಡೋಣ ಎಲ್ಲಿಗೋಗ್ತೀವೋ ನನಗೂ ಗೊತ್ತಿಲ್ಲ ಅಲ್ವಾ.
ನೋಡೋಣ ಎಲ್ಲೋಗ್ಬೇಕೋ ಏನೋ ನಮಗೂ ಗೊತ್ತಿಲ್ಲ. ಆಲೋಚನೆ ಮಾಡಿಕೊಂಡು ಹೋಗ್ತೀರಿ, ಮತ್ತು ನಿಮಗೂ ತೋರಿಸ್ತೀನಿ ಎಲ್ಲಿ ಹೋಗ್ತೀರಿ ಏನಂತ. ಓಕೆನಾ? ಅದೇ ಕಿಚನಲ್ಲಿ ಬಂದಿದ್ದೀನಿ, ಅಲ್ಲಿ ರೆಗ್ಯುಲೇಟ್ರ್ ಆಫ್ ಮಾಡಿಬಿಡೋಣ ಅಂತ. ಇವತ್ತೇನೋ ಟಿಫನ್ ಮಾಡಿಲ್ಲಲ್ಲ, ಹಾಗಾಗಿ ರೆಗ್ಯುಲೇಟ್ರ್ ಆಫ್ ಮಾಡ್ಕೊಂಡು ಹೋದ್ರೆ ಮತ್ತೆ ಬಂದಮೇಲೆ ನೋಡೋಣ ಏನಾದರೂ ಮಾಡೋದು ಏನೋ ನೋಡಿಬಿಟ್ಟು ಮಾಡಿದ್ರೆ ಆಗುತ್ತೆ. ಸದ್ಯಕ್ಕೆ ಇವಾಗಂತೂ ಹೋಗ್ತಾ ಇದ್ದೀರಿ. ಓಕೆನಾ? ಏ ಪಪ್ಪಿ ಎದ್ದೇಳು ನೋಡ್ರಿ, ನಮ್ಮ ಪಪ್ಪಿ ನೋಡ್ರಿ ಹೆಂಗೆ ಮಲಗುತ್ತೆ ನೋಡ್ರಿ ಫ್ರೆಂಡ್ಸ್. ಓಯ್ ಎದ್ದೇಳು. ಹಾಂ ಯಾಕಪ್ಪ ಬೆರಳು ತೆಗ್ದಾಕ್ತೆ ಬಾಯಿಂದ? ಹಾಕು ಹಾಂ ಹಾಕು ಬೇಗ, ನಾನು ನೋಡು ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಕು. ಹಾಂ ಫ್ರೆಂಡ್ಸ್, ನಾವಿವಾಗ ಸ್ಟಾರ್ಟ್ ಆಗಿದ್ದೀವಿ ಚಿಕ್ಕಬಳ್ಳಾಪುರ. ನೋಡಬೇಕು ಎಲ್ಲೋಗ್ಬೇಕು ನೋಡಿಬಿಟ್ಟು ಹೋಗ್ತೀರಿ ನಾವು ಮತ್ತೆ. ಓಕೆ, ಈಗ ಫಸ್ಟು ಟಿಫನ್ ತಿನ್ನಬೇಕು. ಟಿಫನ್ ತಿಂದು ಆಮೇಲೆ ಹೋಗ್ತೀರಿ ನಾವು ಎಲ್ಲಾದರೂ. ಓಕೆನಾ? ಇವಾಗೆ ಮಳೆ ನಿಂತಿರೋದು. ಇಷ್ಟೊತ್ತು ಬರ್ತಿತ್ತು ಮಳೆ, ಇವಾಗೇನೋ ನಿಂತಿದೆ. ನೋಡೋಣ ಎಲ್ಲಾದರೂ ಹೋಗಿ ಬರೋದು ಅಷ್ಟೇ ಅಲ್ವ. ನೋಡ್ರಿ ಅವನು ಬೆರಳಾಕೋದು. ಹಾಕಪ್ಪ ಹಾಕು, ವಿಡಿಯೋದಲ್ಲಿ ಬರುತ್ತೆ ಹಾಕು. ಎಲ್ಲರೂ ನೋಡಿ ನಗಲಿ, 8th ಸ್ಟ್ಯಾಂಡರ್ಡ್ ಮಗು ಬೆರಳಾಕ್ಕೊತಾನೆ ಅಂತ. ಇಸ್ಬಾತು ತಿಂತಾ ಇದ್ದಾನೆ. ನನಗೆ ಮಸಾಲೆ ದೋಸೆ ತರಿಸ್ಕೊಂಡಿದ್ದೀನಿ, ನಮ್ಮ ಹಸ್ಬೆಂಡ್ಗೆ ತರಿಸ್ಕೊಂಡಿರೋದು ರೈಸ್ ಬಾತ್. ಅವನೇನೋ ಗೋಬಿ 65 ಏನು ಮಶ್ರೂಮ್ 65 ಹೇಳಿದ್ದಾನೆ. ಅದು ಇನ್ನೂ ಲೇಟಲ್ಲ, ಅದಕ್ಕೆ ಪಲಾವ್ ತಿಂತಾ ಇದ್ದಾನೆ. ನಾನು ಮಸಾಲೆ ದೋಸೆ ತಿಂತೀನಿ. ಮಸಾಲೆ ದೋಸೆ ಟೇಸ್ಟ್ ಮಾಡ್ತಾ ಇದ್ದೇನೆ. ಮಶ್ರೂಮ್ 65 ನೋಡ್ರಿ. ಇದು ಕೈವಾರ ತಾತಯ್ಯ ದೇವಸ್ಥಾನ. ಇದು ನೋಡ್ರಿ ಕೈವಾರ ತಾತ ಅಂದರೆ ಒಳಗಡೆ ತೋರಿಸಲ್ಲ, ಆಚೆ ಮಾತ್ರ ತೋರಿಸ್ತೀನಿ. ಜನ ನೋಡ್ರಿ, ಜಾಸ್ತಿ ಜನನೇ ಇದ್ದಾರೆ ಇವತ್ತು. ಕೈವಾರ ಆಗೋಯ್ತು. ಇವಾಗ ಕೈಲಾಸಗಿರಿ ಹೋಗ್ತಾ ಇದ್ದೀವಿ. ಅಂದರೆ ಜಾಸ್ತಿ ಹೊತ್ತೇನೆಲ್ಲ ಒಂದು 1/2 hour ಅಷ್ಟೇ ಅಲ್ಲಿದ್ದು. ಜನ ಕಡಿಮೆನೇ ಇದ್ರಲ್ಲ, ಬೇಗ ದರ್ಶನ ಮುಗ್ದೋಗುತ್ತೆ. ಮತ್ತು ಇವಾಗ ಕೈಲಾಸಗಿರಿ ಇನ್ನೇನು 4-5 ಕಿಲೋಮೀಟರ್ ಏನೋ ಇದೆ ಅಷ್ಟೇ. ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀರಿ. ಓಕೆನಾ ಫ್ರೆಂಡ್ಸ್? ನಾವು ಕೈಲಾಸಗಿರಿಗೆ 3 times ಬಂದಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಅಂತೂ. ದೇವರು ಅಷ್ಟೇ, ಮತ್ತು ವ್ಯೂ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ಒಂದೊಂದು ಟೈಮ್ ಒಂದೊಂದು ಸಲ ಹೋದಾಗ ಅಲ್ಲೇನೋ ಒಂದು ಡೆವಲಪ್ ಆಗಿರುತ್ತೆ. ನಾವು 3 years ಬ್ಯಾಕ್ ಹೋದಾಗ ಡೆವಲಪ್ ಮಾಡ್ತಿದ್ರು, ಬಟ್ ಈ ಟೈಮ್ ಹೋದಾಗ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅದಕ್ಕೆ ರೋಡ್ ಅಂತೆ, ಸ್ಟೆಪ್ಸು ಈ ಥರ ಎಲ್ಲ ಮಾಡಿದ್ದಾರೆ. ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿತ್ತು ನಮಗೆ. ಪರವಾಗಿಲ್ಲ, ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ ಅಂತ. ಆ ಕಾರು ಮೇಲ್ಗಡೆನೇ ಹೋಗುತ್ತೆ ಪಾರ್ಕಿಂಗ್ ಮಾಡೋಕ್ಕೆ. ನಾವು ಆವಾಗ ಕೆಳಗಡೆ ಬಿಟ್ಟು ನಡ್ಕೊಂಡು ಬರಬೇಕಿತ್ತು. ಬಟ್ ಇವಾಗ ಏನಿಲ್ಲ, ಅಲ್ಲೇ ಡೈರೆಕ್ಟ್ ಸ್ವಲ್ಪ ಮೇಲೆ ಬಂದು ಒಂದಷ್ಟು ದೂರ ನಡ್ಕೊಂಡು ಬರಬೇಕು. ತುಂಬ ಚೆನ್ನಾಗಿತ್ತು. ಅಲ್ಲೆಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು, ವೀಡಿಯೋ ಕ್ಯಾಮ್ರಾ ಅಲೋ ಇಲ್ಲ. ಸೊ ಹಾಗಾಗಿ ನಾನು ಒಳಗಡೆ ಏನೂ ತೊಗೊಂಡಿಲ್ಲ, ಆಚೆ ಕಡೆ ಮಾತ್ರ ವೀಡಿಯೋ ಮಾಡಿಕೊಂಡೆ. ಚೆನ್ನಾಗಿತ್ತು. ಸೊ ಮತ್ತು ಇನ್ನಲ್ಲೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹ್ಯಾಪಿಯಾಗಿ ಖುಷಿಯಾಗಿ ಮತ್ತೆ ಚಿಕ್ಕಬಳ್ಳಾಪುರ 4:15 ಆಯಿತು. ಆವಾಗ ಬಂದು ಊಟ ತಿಂದಿತ್ತು ಫ್ರೆಂಡ್ಸ್. ನಾವು ಹೈದ್ರಾಬಾದಿ ದಮ್ ಬಿರಿಯಾನಿ, ಫಿಶ್ ಫ್ರೈ ಮತ್ತು ಕಬಾಬ್ ಇಷ್ಟು ತರಿಸ್ಕೊಂಡು ತಿಂದ್ಬಿಟ್ಟು ಮತ್ತೆ ಕೇಕ್ ತಗೋಬೇಕಿತ್ತಲ್ಲ, ಹಾಗಾಗಿ ಕೇಕ್ ಎಲ್ಲ ನೋಡ್ತಾ ಇದ್ದೀವಿ ತಗೊಳ್ಳೋಣ ಅಂದ್ಬಿಟ್ಟು. ಅದು ಓರಿಯೋದು ಕೇಕ್ ತಗೊಂಡು ಮನೆಗೆ ರೀಚ್ ಆದ್ವಿ ಫ್ರೆಂಡ್ಸ್. ನಾವು ಫ್ರೆಂಡ್ಸ್ ಮನೆಗೆ ಬಂದರೆ ಅಂದರೆ ಕೈವಾರ ಮತ್ತು ಕೈಲಾಸಗಿರಿ ಎಲ್ಲ ನೋಡಿಕೊಂಡು ಅದೇ ರೆಸ್ಟೋರೆಂಟ್ಗಳಿಗೆ ಎಲ್ಲ ತಿನ್ಕೊಂಡು ಕೇಕು ಅದು ಇದೆಲ್ಲ ತಗೊಂಡು ಈಗ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದು ಮುಖ ಎಲ್ಲ ತೊಳೆದು ಫ್ರೆಶ್ ಅಪ್ ಆಗಿಬಿಟ್ಟು ಮತ್ತೆ ಬೇರೆ ಡ್ರೆಸ್ಸು ಚೇಂಜ್ ಮಾಡಿಕೊಂಡೆ. ಯಾಕೆಂದರೆ ಮಾರ್ನಿಂಗಿಂದ ಅದೇ ಡ್ರೆಸ್ ಅಲ್ವಾ, ಸೊ ಹಾಗಾಗಿ ಇವಾಗ ಬೇರೆದು ಚೇಂಜ್ ಮಾಡಿಕೊಂಡೆ ನಾನು. ಇನ್ನೇ ಇವಾಗ ಕೇಕ್ ಕಟ್ ಮಾಡಬೇಕು. ನೋಡ್ರಿ ರೈಸ್ಗೆ ಇಟ್ಟಿದ್ದೀನಿ, ಮೊಸರಿದೆ, ಮೊಸರು ಹಾಕ್ಕೊಂಡು ಸ್ವಲ್ಪ ತಿಂತಾರೆ. ನಾನೇನು ತಿನ್ನಲ್ಲ, ಅಲ್ಲಿ ಹೋಟ್ಲಲ್ಲಿ ಅದೇ ರೆಸ್ಟೋರೆಂಟಲ್ಲಿ ತಿನ್ಕೊಂಡು ಬಂದ್ವಲ್ಲ, ಅದು ಸ್ವಲ್ಪ ಕೇಕ್ ತಿಂತೀನಿ ಅಷ್ಟೇ. ಅದೇ ಕೇಕ್ ಒಂದು ಕಟ್ ಮಾಡಿಬಿಟ್ರೆ ಮುಗಿಯುತ್ತೆ ನಮ್ಮ ಆ್ಯನಿವರ್ಸ್ರಿ. ನಿಜವಾಗ್ಲೂ ಈ ಡೇ ಹೆಂಗೋಯ್ತೋ ಏನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿತ್ತು ಈ ಡೇ ಅಂತ ನನಗೆ.
ತುಂಬ ಖುಷಿ ಆಯಿತು. ಬೆಳಗ್ಗೆ ಮಳೆ ಬಂದಿತ್ತಲ್ಲ, ಏನು ಎಲ್ಲನೂ ಹೋಗೋಕ್ಕಾಗುತ್ತಾ ಇಲ್ಲ ಏನೋ ಅಂದ್ಕೊಂಡೆ, ಬಟ್ ಮಳೆ ನಿಂತೋಯ್ತು. ಅದೇ ಚಿಂತಾಮಣಿ ಆ ಸೈಡ್ ಹೋಗಿದ್ವಲ್ಲ, ಅಲ್ಲೇನು ಮಳೆ ಬಿದ್ದು ನಿಂತೋಗಿತ್ತು, ಅಲ್ಲೆಲ್ಲ ಕ್ಲಿಯರ್ ಆಗಿತ್ತು. ಚೆನ್ನಾಗಿ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಒಟ್ಟಿನಲ್ಲಿ ಇವತ್ತಿನ ದಿನ ನಮ್ಮದು ಹೀಗಿತ್ತು ಫ್ರೆಂಡ್ಸ್. ಓಕೆನಾ? ಮತ್ತೆ ಕೇಕ್ ಕಟ್ ಮಾಡ್ತೀವಿ. ಓಕೆನಾ? ಆವಾಗ ಸಿಗ್ತೀವಿ. హ్యాపీ యానివర్సరీ. ಫ್ರೆಂಡ್ಸ್, ಇವತ್ತು ಆ್ಯನಿವರ್ಸರಿ ನಮ್ಮದು. ಈ ದಿನ ಹೀಗಿತ್ತು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು. ಇವತ್ತಿನ ದಿನ ಅಂತೂ ನಮಗೆ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು. ಓಕೆನಾ ಫ್ರೆಂಡ್ಸ್? ರಾತ್ರಿ ಇರ್ಬೇಕು ಬರ್ತಿದ್ದು ಫ್ರೆಂಡ್ಸ್. ಒಂದ್ಸಲ ಅಲ್ಲ 4 ಸರಿ ಪ್ರಾಣದಾಗ ಬಿಟ್ಟಿದ್ದೀನಿ ಫ್ರೆಂಡ್ಸ್. ಮತ್ತೆ ಅದು ಬಂತು ಫ್ರೆಂಡ್ಸ್. ಎತ್ಕೊಂಡು ಹೊಡೆದಾಗ್ಬಿಟ್ಟೆ, ಸಾಯ್ಸಾಕ್ಬಿಟ್ಟೆ ಫ್ರೆಂಡ್ಸ್. ಅದು ಮೊನ್ನೆ ರಾತ್ರಿ ಮಳೆ ಬಂದಿತ್ತಲ್ಲ, ರಾತ್ರಿ ಎಲ್ಲ ಹುಳಗಳು ಅದು ಇದು ಎಲ್ಲ ಬರುತ್ತೆ. ಕಿಟಕಿಯಿಂದ ಇರುವೆಗಳು ಬಂದಿದೆ. ಅದು ದೊಡ್ಡ ದೊಡ್ಡ ಬ್ಲ್ಯಾಕ್ ಕಲರ್ ಬರುತ್ತೆ. ಕೆಂಪು ಅಲ್ಲ, ಕೆಂಪು ಅದು ಬ್ಲ್ಯಾಕ್ ಕಲರ್ ಇರುವೆ ಬರುತ್ತೆ, ಬಂದಿದ್ದಾವೆ. ನಾನು ಹೇಳ್ತಾನೆ ಇದ್ದೀನಿ ಅವು ಹೊಲ್ಟೋಗ್ತವೆ, ಸುಮ್ಮನೆ ಮಲಗು ಅಂದರೆ ಮಲಗಲಿಲ್ಲ. ಸ್ವಲ್ಪ ಹೊತ್ಕೊಂದ್ಸಲ ಎದ್ದೇಳ್ತಾನೆ, ಎಷ್ಟು ಸಲ ಹೇಳಿದ್ದಾನೆ ಮಲಗು ಹೋಗ್ತವೆ ಅಂದರೆ ಅವನು ಕೇಳಲಿಲ್ಲ, ಹಂಗೆ ಮಾಡಿದ್ದಾನೆ. ಏನು ಮಾಡೋಕ್ಕಾಗೋದಿಲ್ಲ, ನಾವೇನು ಮಾಡೋಣ. ಕಿವಿ ಒಳಗಡೆ ಕೊಟ್ಟಾಗ್ಬಿಟ್ರೆ ಹಂಗಿರೋ ಬ್ರೈನ್ ಇಷ್ಟೇ ಎಷ್ಟು ತಿಂದಾಗ್ಬಿಟ್ಟು ಎಲ್ರಿಗೂ ಅಷ್ಟೇ ಇರೋದು ಬ್ರೈನು ಫ್ರೆಂಡ್ಸ್. ಅಲ್ಲ ಫ್ರೆಂಡ್ಸ್, ಇರೋದು ಅರ್ಧದಾಗ ಇವತ್ತಿನ ದಿನ ನಮ್ಮದು ಹೀಗಿತ್ತು ಫ್ರೆಂಡ್ಸ್. ಒಟ್ಟಿನಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ನಮ್ಮ ಡೇ ಅಂತೂ ಚೆನ್ನಾಗಿತ್ತು. ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್. ಕಾಮೆಂಟ್ ಮಾಡಿ ಫ್ರೆಂಡ್ಸ್, ಹುಲಿ ಚೆನ್ನಾಗೈತಾ, ವೈಟ್ ಕಲರ್ ಹುಲಿ ಚೆನ್ನಾಗೈತಾ ಅಂದರೆ ವೈಟ್ ಡುಬ್ಬಿ ಫ್ರೆಂಡ್ಸ್. ಅದು ನಾಯಿ ಮರಿ ಬಗ್ಗೆ ಹೇಳ್ತಿರೋದು ಅವನು. ವೈಟ್ ಕಲರ್ ನಾಯಿ ಚೆನ್ನಾಗಿದೆಯಾ, ಇಲ್ಲಾಂದರೆ 2 ಕಲರ್ಸ್ ಇದೆ, ಒಂದು ನಾಯಿ ಅದು ಚೆನ್ನಾಗೈತೆ ಅಂತ ಅವ್ನು ಕೇಳ್ತಿರೋದು. ಓಕೆನಾ? ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಬಾಯ್ ಬಾಯ್.